ಸಿಎಂ ಸಿದ್ದರಾಮಯ್ಯನವರು ಮಂಡಿಸಿರ್ತಕ್ಕಂಥ ರಾಜ್ಯ ಬಜೆಟ್ ವಿಚಾರವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಇನ್ನು ಈ ಬಜೆಟ್ ವಿಚಾರವಾಗಿ ಮಾತನಾಡಲಿಕ್ಕೆ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ರಾಜ್ಯ ಬಜೆಟ್ ಸಿಎಂ ಸಿದ್ದರಾಮಯ್ಯನವರು ಮಂಡಿಸಿದ್ದಾರೆ. ಈ ಬಜೆಟ್ ವಿಚಾರವಾಗಿ ವಿಶ್ಲೇಷಣೆ ಮಾಡೋದಾದರೆ ತಾವು ಏನು ಹೇಳ್ತೀರಿ? ನೋಡಿ, ಇವತ್ತು ಇಡೀ ಕರ್ನಾಟಕ ಭಾಳ ಅಪೇಕ್ಷೆಯನ್ನು ಇಟ್ಕೊಂಡಿತ್ತು. ಈ ಬಜೆಟು ಭಾಳ ಉತ್ತಮವಾಗಿರ್ತಕ್ಕಂಥ ಬಜೆಟ್ ಆಗಿರುತ್ತೆ, ಜನಪರವಾಗಿರ್ತಕ್ಕಂಥ ಬಜೆಟ್ ಆಗುತ್ತೆ ಮತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ತನ್ನದೇ ಆಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಫುಲ್ಫಿಲ್ ಮಾಡ್ತಕ್ಕಂಥ ಬಜೆಟ್ ಆಗುತ್ತೆ ಅನ್ನೋಂಥ ಮಾನಸಿಕತೆಯಲ್ಲಿ ರಾಜ್ಯದ ಜನನೂ ಇದ್ದರು, ಒಬ್ಬ ಶಾಸಕನಾಗಿ ನಾವೆಲ್ಲರೂ ಕೂಡ ಇದ್ವಿ. ಆದರೆ ಭಾಳ ದುರ್ದೈವದ ಸಂಗತಿ, ಇವತ್ತು ಬಜೆಟ್ ಅಂತಂದ್ರೆ ಬಿ ಬಜೆಟ್ ಅಂತ ನೀನು ಹೇಳಿದ್ದು ನಾವು, ಅಂದರೆ ಬೃಹತ್ ಬಂಡಲ್ ಬಜೆಟನ್ನು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಪ್ರಸ್ತುತವನ್ನು ಪಡಿಸಿದ್ದಾರೆ. ಯಾವುದೇ ಕ್ಷೇತ್ರದಲ್ಲಿ ಕೂಡ ಇವತ್ತು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಬಜೆಟ್ ಆಗಬೇಕಾಗಿತ್ತು, ಅಭಿವೃದ್ಧಿ ಶೂನ್ಯ ಬಜೆಟ್ ಆಗಿ ಇವತ್ತು ಕರ್ನಾಟಕದಲ್ಲಿ ಈ ಬಜೆಟನ್ನು ನಾವು ವಿಶ್ಲೇಷಣೆ ಮಾಡುವಂಥದ್ದಾಗುತ್ತೆ. ಅದಕ್ಕಿಂತ ದುರ್ದೈವದ ಸಂಗತಿ ಅಂತಂದರೆ, ಇವತ್ತು ಇದೊಂದು ಅಲ್ಪಸಂಖ್ಯಾತರಿಗೆ ಏನಾದರೂ ಇರ್ತಕ್ಕಂಥ ಬಜೆಟಾ ಅಂತಕ್ಕಂಥದ್ದನ್ನು ಇಡೀ ರಾಜ್ಯದಲ್ಲಿ ಇವತ್ತು ಎದ್ದು ಕಾಣ್ತಾ ಇದೆ. ಇವತ್ತು ಯಾವ ಫೀಲ್ಡ್ನಲ್ಲಿ ಇವತ್ತು ಅವ್ರಿಗೆ ಸ್ಥಾನಮಾನ ಕೊಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಫೆಸಿಲಿಟೀಸ್ಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನು ಪರಮೋಚ್ಚ ಅವಧಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಈ ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇವತ್ತು KIDB ಲ್ಯಾಂಡ್ನಲ್ಲಿ 20% ಕೊಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಉಳಿದಿರ್ತಕ್ಕಂಥದ್ದನ್ನು ಇವತ್ತು ರಿಸರ್ವೇಷನ್ ಅಂದರೆ ಕಾಂಟ್ರಾಕ್ಟ್ನಲ್ಲಿ 4% ರಿಸರ್ವೇಷನ್ ಅನ್ನೋ ಥರ ತೆಗೆದುಕೊಂಡು ಬರುವಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಅಂದರೆ ಒಟ್ಟು ಸಿಸ್ಟಮನ್ನು ಇವತ್ತು ಹಾಳು ಮಾಡೋಕ್ಕೆ ಏನು ಬೇಕೋ ಆ ಪ್ರಯತ್ನವನ್ನು ಈ ಬಜೆಟ್ನಲ್ಲಿ ಮಾಡಿದ್ದಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಜನ ಮಲತಾಯಿ ಧೋರಣೆ ಅನ್ನೋಂಥದ್ದನ್ನು ಮೊದಲು ಸ್ವಲ್ಪ ಆಕೈತಿ ಅಂತ ಅನ್ನುವಂಥದ್ದು ಹೇಳ್ತಿದ್ದು, ಈ ಸಲ ಮಲತಾಯಿ ಧೋರಣೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಇವತ್ತು ಮಲತಾಯಿ ಧೋರಣೆ ತೋರಿಸೋ ಮುಖಾಂತರ ಉತ್ತರ ಕರ್ನಾಟಕವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಎರಡನೇ ರಾಜಧಾನಿ ಹುಬ್ಬಳ್ಳಿ ಅಂತ ಹೇಳ್ತೀವಿ ನಾವು, ಕರ್ನಾಟಕದ ಎರಡನೇ ರಾಜಧಾನಿ ಹುಬ್ಬಳ್ಳಿ ಅಂತೀವಿ. ಹುಬ್ಬಳ್ಳಿಗೆ ನೀವು ಏನು ಕೊಟ್ಟಿರಿ ಅಂದರೆ ದೃಷ್ಟಿದೋಷದ ನಾವು ಅಪ್ಗ್ರೇಡೇಷನ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಬಿಟ್ಟರೆ ಇನ್ನು ಯಾವುದೇ ರೀತಿಯಾದಂಥ ಸವಲತ್ತುಗಳನ್ನು ಹುಬ್ಳಿಗೆ ಕೊಡಲಿಲ್ಲ. ನಾವು ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನು ಹುಬ್ಳಿಗೆ ಕೊಡ್ರಿ, ಒಂದಿಷ್ಟು ಡೆವಲಪ್ಮೆಂಟ್ ಆಗಬೇಕನ್ನುವಂಥ ಕಾರಣಕ್ಕಾಗಿ ಎಲ್ಲರೂ ಕೂಡ ಕೇಳಿದ್ವಿ, ಪಕ್ಷಾತೀತವಾಗಿ ಎಲ್ಲರೂ ಕೇಳಿದರೂ ಕೂಡ ಸಂಪೂರ್ಣವಾಗಿ ಕಡೆಗಣನೆ ಮಾಡಿದ್ದಾರೆ. ಇದೊಂದು ಅಭಿವೃದ್ಧಿ ಶೂನ್ಯ ಬಜೆಟು, ಅಲ್ಪಸಂಖ್ಯಾತರ ತುಷ್ಟೀಕರಣದ ಪರಮೋಚ್ಚಾವಧಿಯ ಬಜೆಟ್ ಇದು. ಈಗ ಒಂದು ಕಡೆ ಅಭಿವೃದ್ಧಿ ವಿಚಾರವಾಗಿರ್ಬೋದು, ಸಾಕಷ್ಟು ಯೋಜನೆಗಳ ವಿಚಾರ ಆಗಿರ್ಬೋದು, ಅದೇ ರೀತಿ ಕೃಷಿ ವಿಚಾರವಾಗಿರ್ಬೋದು, ಸಾಕಷ್ಟು ಒಂದು ಬೆಟ್ಟದಂಥ ನಿರೀಕ್ಷೆಗಳಿದ್ವು. ಈ ನಿರೀಕ್ಷೆಗಳೆಲ್ಲವನ್ನೂ ರಾಜ್ಯ ಸರ್ಕಾರ ಹುಸಿ ಮಾಡ್ತಾ ಅಂತ ನೋಡಿ, 100% ಇವತ್ತು 4,08,000 ಕೋಟಿ 8,000 ಕೋಟಿನೇ ಮಾಡಿದ್ದಾರೆ ಇವತ್ತು ಬಜೆಟನ್ನು. ಅದರಲ್ಲಿ 1,16,000 ಕೋಟಿ ಸಾಲವನ್ನು ತೊಗೊಳಕತ್ತಾರೆ ಇವತ್ತು. ಅಂದರೆ ನೋಡಿ, ಸಾಲ ತೊಗೊಳೋದು ತಪ್ಪು ಅನ್ನೋವಂಥದ್ದಲ್ಲ, ಆದರೆ ಸಾಲ ತೊಗೊಂಡಾಗ ಅದನ್ನು ರೀಪೇಮೆಂಟ್ ಏನಾಗಬೇಕು, ಯಾವ ರೀತಿಯಾಗಿ ಪ್ರೊಸೆಸ್ ಇರಬೇಕು, ಅದನ್ನು ವಾಪಸ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ನಾವು ಬಿಸ್ನೆಸ್ಸಲ್ಲಿ ಹೇಳ್ತೀವಿ, ಅದನ್ನು ಯಾವ ರೀತಿಯಾಗಿ ಬಳಸ್ಕೋಬೇಕು ಅನ್ನೋಂಥದ್ದು ಆಗಲಿಲ್ಲ. ಅದರ ದುರ್ದೈವ ಅಂದರೆ ಗ್ಯಾರಂಟಿಗೆ ಹೋಗಿ ಹಾಕುವಂಥದ್ದು ಆಗ್ತಾಗಿದೆ. ಗ್ಯಾರಂಟಿಗೆ ಹಾಕಿದರೆ ನಿಮಗೇನು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬರುತ್ತಾ? ಬರೋದಿಲ್ಲ. ಇವತ್ತಿಗೆ ನಾವು ಹೇಳ್ಬೋದು, ಇವ್ರು ಏನೇನೋ 100 ಕಾರಣಗಳನ್ನು ಹೇಳ್ಬೋದು, ಆದರೆ ಅದರಿಂದ ಆಗುವಂಥದ್ದು ಭಾಳ ಸಮಸ್ಯೆ ಐತಿ. ಹೀಗಾಗಿ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಕುಂಠಿತಗೊಳಿಸ್ತಕ್ಕಂಥ ಬಜೆಟ್ ಇದಾಗಿದೆ ಇವತ್ತು. ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ನಿರೀಕ್ಷೆಗಳಿದ್ದು, ಈ ಬಜೆಟನ್ನು ಗಮನಿಸೋದಾದರೆ ಎಲ್ಲೋ ಒಂದು ಕಡೆ ಕೇವಲ ಮೈಸೂರು ಬೆಂಗಳೂರಿಗೆ ಮಾತ್ರ ಇದು ಬಜೆಟ್ ಸೀಮಿತ ಆಗಿದೆ ಅಂತಕ್ಕಂಥ ಅಸಮಾಧಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇದ್ದಾವೆ. ಸರ್, ಏನು ಹೇಳಿ? ಇಲ್ಲ, 100% ಇದು ನೀವು ಹೇಳಿರ್ತಕ್ಕಂಥದ್ದು ಸತ್ಯಕ್ಕೆ ಭಾಳ ಸಮೀಪವಾಗಿರ್ತಕ್ಕಂಥ ಸಂಗತಿ ಇದೆ. ಇವತ್ತು ನೋಡಿ, ಹಳೆಯ ಘೋಷಣೆಗಳನ್ನು ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅಂತ ಏನು ಹೇಳ್ತೀವಲ್ಲ, ಆ ರೀತಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಕಳಸಾ ಬಂಡೂರಿಗೆ ಅವತ್ತು ಇಟ್ಟಿದ್ದನ್ನು ಮುಂದುವರ್ಸೋರು ಬೇನೆ, ಅದಕ್ಕೇನು ಎಡಿಷ್ನಲ್ ಏನು ಮಾಡುವಂಥದ್ದು ಮಾಡಿಲ್ಲ. ಆವಾಗ ಏನು ಅಮೌಂಟ್ ಇಟ್ಟಿದ್ರೆ ಅದೇ ಅಮೌಂಟನ್ನು ಮುಂದುವರಿಸ್ತೀವಿ, ಕಾಮಗಾರಿಗಳನ್ನು ಅದನ್ನೇನು ಬಜೆಟ್ನಲ್ಲಿ ಬರೆಯುವಂಥದ್ದು ಅವಶ್ಯಕತೆ ಇದ್ದಿದ್ದಿಲ್ಲ. ಅದು ಇದ್ದಿದ್ದೇ ಇತ್ತು, ಮುಂದೆ ನಡೀತಾ ಇತ್ತು. ಆದರೆ ಇವರೇನೂ ಕೂಡ ಇವತ್ತು ಯಾವುದೇ ರೀತಿಯಾದಂಥ ವಿಶೇಷ ಅನುದಾನವನ್ನು ಕೊಡುವಂಥದ್ದಾಗಲಿ, ಅಥವಾ ನೀವು ಹೊಸ ಪ್ರಾಜೆಕ್ಟ್ಗಳನ್ನು ತೆಗೆದುಕೊಳ್ಳುವಂಥದ್ದಾಗಲಿ, ಹೊಸ ರೀತಿಯಾದಂಥ ವ್ಯವಸ್ಥೆಯನ್ನು ಸೃಷ್ಟೀಕರಣ ಮಾಡುವಂಥದ್ದಾಗಲಿ, ಇದರಲ್ಲಿ ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳು ಫೇಲ್ಯೂರ್ ಆಗಿದ್ದಾರೆ ಇವತ್ತು. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರು ಮತ್ತು ಸಿದ್ದರಾಮಯ್ಯನವರು ಮಂಡಿಸಿರ್ತಕ್ಕಂಥ ಈ ಬಜೆಟ್ ಸಂಪೂರ್ಣವಾಗಿ ಬಂಡಲ್ ಆಗಿದೆ. ಯಾಕಂದರೆ ಉತ್ತರ ಕರ್ನಾಟಕ ಭಾಗ ಇರ್ಬೋದು, ಅನೇಕ ಜಿಲ್ಲೆಗಳು ಸಾಕಷ್ಟು ಒಂದು ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ರು. ಆ ನಿರೀಕ್ಷೆಗಳು ಎಲ್ಲವನ್ನೂ ಹುಸಿ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಸಿಎಂ ಸಿದ್ದರಾಮಯ್ಯನವರು ಮಂಡಿಸಿರ್ತಕ್ಕಂಥ ರಾಜ್ಯ ಬಜೆಟ್ ವಿಚಾರವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಇನ್ನು ಈ ಬಜೆಟ್ ವಿಚಾರವಾಗಿ ಮಾತನಾಡಲಿಕ್ಕೆ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ರಾಜ್ಯ ಬಜೆಟ್ ಸಿಎಂ ಸಿದ್ದರಾಮಯ್ಯನವರು ಮಂಡಿಸಿದ್ದಾರೆ. ಈ ಬಜೆಟ್ ವಿಚಾರವಾಗಿ ವಿಶ್ಲೇಷಣೆ ಮಾಡೋದಾದರೆ ತಾವು ಏನು ಹೇಳ್ತೀರಿ? ನೋಡಿ, ಇವತ್ತು ಇಡೀ ಕರ್ನಾಟಕ ಭಾಳ ಅಪೇಕ್ಷೆಯನ್ನು ಇಟ್ಕೊಂಡಿತ್ತು. ಈ ಬಜೆಟು ಭಾಳ ಉತ್ತಮವಾಗಿರ್ತಕ್ಕಂಥ ಬಜೆಟ್ ಆಗಿರುತ್ತೆ, ಜನಪರವಾಗಿರ್ತಕ್ಕಂಥ ಬಜೆಟ್ ಆಗುತ್ತೆ ಮತ್ತು ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ತನ್ನದೇ ಆಗಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಫುಲ್ಫಿಲ್ ಮಾಡ್ತಕ್ಕಂಥ ಬಜೆಟ್ ಆಗುತ್ತೆ ಅನ್ನೋಂಥ ಮಾನಸಿಕತೆಯಲ್ಲಿ ರಾಜ್ಯದ ಜನನೂ ಇದ್ದರು, ಒಬ್ಬ ಶಾಸಕನಾಗಿ ನಾವೆಲ್ಲರೂ ಕೂಡ ಇದ್ವಿ. ಆದರೆ ಭಾಳ ದುರ್ದೈವದ ಸಂಗತಿ, ಇವತ್ತು
ಬಜೆಟ್ ಅನ್ನೋಂತಂದ್ರೆ ಬಿ ಬಜೆಟ್ ಅಂತ ನೀನು ಹೇಳಿದ್ದು ನಾವು ಅಂದರೆ ಬೃಹತ್ ಬಂಡಲ್ ಬಜೆಟನ್ನು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಪ್ರಸ್ತುತವನ್ನು ಪಡಿಸಿದ್ದಾರೆ. ಯಾವುದೇ ಕ್ಷೇತ್ರದಲ್ಲಿ ಕೂಡ ಇವತ್ತು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಬಜೆಟ್ ಆಗಬೇಕಾಗಿತ್ತು, ಅಭಿವೃದ್ಧಿ ಶೂನ್ಯ ಬಜೆಟ್ ಆಗಿ ಇವತ್ತು ಕರ್ನಾಟಕದಲ್ಲಿ ಈ ಬಜೆಟನ್ನು ನಾವು ವಿಶ್ಲೇಷಣೆ ಮಾಡುವಂಥದ್ದಾಗುತ್ತೆ. ಅದಕ್ಕಿಂತ ದುರ್ದೈವದ ಸಂಗತಿ ಅಂತಂದರೆ ಇವತ್ತು ಇದೊಂದು ಅಲ್ಪಸಂಖ್ಯಾತರಿಗೆ ಏನಾದರೂ ಇರ್ತಕ್ಕಂಥ ಬಜೆಟಾ ಅಂತಕ್ಕಂಥದ್ದನ್ನು ಇಡೀ ರಾಜ್ಯದಲ್ಲಿ ಇವತ್ತು ಎದ್ದು ಕಾಣ್ತಾ ಇದೆ. ಇವತ್ತು ಯಾವ ಫೀಲ್ಡ್ನಲ್ಲಿ ಇವತ್ತು ಅವ್ರಿಗೆ ಸ್ಥಾನಮಾನ ಕೊಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಫೆಸಿಲಿಟೀಸ್ಗಳನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದರೆ ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನು ಪರಮೋಚ್ಚ ಅವಧಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಈ ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇವತ್ತು KIDB ಲ್ಯಾಂಡ್ನಲ್ಲಿ 20% ಕೊಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಉಳಿದಿರ್ತಕ್ಕಂಥದ್ದನ್ನು ಇವತ್ತು ರಿಸರ್ವೇಷನ್ ಅಂದರೆ ಕಾಂಟ್ರಾಕ್ಟ್ನಲ್ಲಿ 4% ರಿಸರ್ವೇಷನ್ ಅನ್ನೋ ಥರ ತೆಗೆದುಕೊಂಡು ಬರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಒಟ್ಟು ಸಿಸ್ಟಮನ್ನು ಇವತ್ತು ಹಾಳು ಮಾಡೋಕ್ಕೆ ಏನು ಬೇಕೋ ಆ ಪ್ರಯತ್ನವನ್ನು ಈ ಬಜೆಟ್ನಲ್ಲಿ ಮಾಡಿದ್ದಾರೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಜನ ಮಲತಾಯಿ ಧೋರಣೆ ಅನ್ನೋಂಥದ್ದನ್ನು ಮೊದಲು ಸ್ವಲ್ಪ ಆಕೈತಿ ಅಂತ ಅನ್ನುವಂಥದ್ದು ಹೇಳ್ತಿದ್ದು, ಈ ಸಲ ಮಲತಾಯಿ ಧೋರಣೆ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಇವತ್ತು ಮಲತಾಯಿ ಧೋರಣೆ ತೋರಿಸೋ ಮುಖಾಂತರ ಉತ್ತರ ಕರ್ನಾಟಕವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ಎರಡನೇ ರಾಜಧಾನಿ ಹುಬ್ಬಳ್ಳಿ ಅಂತ ಹೇಳ್ತೀವಿ ನಾವು, ಕರ್ನಾಟಕದ ಎರಡನೇ ರಾಜಧಾನಿ ಹುಬ್ಬಳ್ಳಿ ಅಂತೀವಿ. ಹುಬ್ಬಳ್ಳಿಗೆ ನೀವು ಏನು ಕೊಟ್ಟಿರಿ ಅಂದರೆ ದೃಷ್ಟಿದೋಷದ ನಾವು ಅಪ್ಗ್ರೇಡೇಷನ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಬಿಟ್ಟರೆ ಇನ್ನು ಯಾವುದೇ ರೀತಿಯಾದಂಥ ಸವಲತ್ತುಗಳನ್ನು ಹುಬ್ಳಿಗೆ ಕೊಡಲಿಲ್ಲ. ನಾವು ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನು ಹುಬ್ಳಿಗೆ ಕೊಡ್ರಿ, ಒಂದಿಷ್ಟು ಡೆವಲಪ್ಮೆಂಟ್ ಆಗಬೇಕನ್ನುವಂಥ ಕಾರಣಕ್ಕಾಗಿ ಎಲ್ಲರೂ ಕೂಡ ಕೇಳಿದ್ವಿ, ಪಕ್ಷಾತೀತವಾಗಿ ಎಲ್ಲರೂ ಕೇಳಿದರೂ ಕೂಡ ಸಂಪೂರ್ಣವಾಗಿ ಕಡೆಗಣನೆ ಮಾಡಿದ್ದಾರೆ. ಇದೊಂದು ಅಭಿವೃದ್ಧಿ ಶೂನ್ಯ ಬಜೆಟು, ಅಲ್ಪಸಂಖ್ಯಾತರ ತುಷ್ಟೀಕರಣದ ಪರಮೋಚ್ಚಾವಧಿಯ ಬಜೆಟ್ ಇದು. ಈಗ ಒಂದು ಕಡೆ ಅಭಿವೃದ್ಧಿ ವಿಚಾರವಾಗಿರ್ಬೋದು, ಸಾಕಷ್ಟು ಯೋಜನೆಗಳ ವಿಚಾರ ಆಗಿರ್ಬೋದು, ಅದೇ ರೀತಿ ಕೃಷಿ ವಿಚಾರವಾಗಿರ್ಬೋದು, ಸಾಕಷ್ಟು ಒಂದು ಬೆಟ್ಟದಂಥ ನಿರೀಕ್ಷೆಗಳಿದ್ವು. ಈ ನಿರೀಕ್ಷೆಗಳೆಲ್ಲವನ್ನೂ ರಾಜ್ಯ ಸರ್ಕಾರ ಹುಸಿ ಮಾಡ್ತಾ ಅಂತ ನೋಡಿ. 100% ಇವತ್ತು 4,08,000 ಕೋಟಿ 8,000 ಕೋಟಿನೇ ಮಾಡಿದ್ದಾರೆ ಇವತ್ತು ಬಜೆಟನ್ನು. ಅದರಲ್ಲಿ 1,16,000 ಕೋಟಿ ಸಾಲವನ್ನು ತೊಗೊಳಕತ್ತಾರೆ ಇವತ್ತು. ಅಂದರೆ ನೋಡಿ, ಸಾಲ ತೊಗೊಳೋದು ತಪ್ಪು ಅನ್ನೋವಂಥದ್ದಲ್ಲ, ಆದರೆ ಸಾಲ ತೊಗೊಂಡಾಗ ಅದನ್ನು ರೀಪೇಮೆಂಟ್ ಏನಾಗಬೇಕು, ಯಾವ ರೀತಿಯಾಗಿ ಪ್ರೊಸೆಸ್ ಇರಬೇಕು, ಅದನ್ನು ವಾಪಸ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ನಾವು ಬಿಸ್ನೆಸ್ಸಲ್ಲಿ ಹೇಳ್ತೀವಿ, ಅದನ್ನು ಯಾವ ರೀತಿಯಾಗಿ ಬಳಸ್ಕೋಬೇಕು ಅನ್ನೋಂಥದ್ದು ಆಗಲಿಲ್ಲ. ಅದರ ದುರ್ದೈವ ಅಂದರೆ ಗ್ಯಾರಂಟಿಗೆ ಹೋಗಿ ಹಾಕುವಂಥದ್ದು ಆಗ್ತಾಗಿದೆ. ಗ್ಯಾರಂಟಿಗೆ ಹಾಕಿದ್ರೆ ನಿಮಗೇನು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬರುತ್ತಾ? ಬರೋದಿಲ್ಲ. ಇವತ್ತಿಗೆ ನಾವು ಹೇಳ್ಬೋದು, ಇವ್ರು ಏನೇನೋ 100 ಕಾರಣಗಳನ್ನು ಹೇಳ್ಬೋದು, ಆದರೆ ಅದರಿಂದ ಆಗುವಂಥದ್ದು ಭಾಳ ಸಮಸ್ಯೆ ಐತಿ. ಹೀಗಾಗಿ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಕುಂಠಿತಗೊಳಿಸ್ತಕ್ಕಂಥ ಬಜೆಟ್ ಇದಾಗಿದೆ ಇವತ್ತು. ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕಷ್ಟು ನಿರೀಕ್ಷೆಗಳಿದ್ದು, ಈ ಬಜೆಟನ್ನು ಗಮನಿಸೋದಾದರೆ ಎಲ್ಲೋ ಒಂದು ಕಡೆ ಕೇವಲ ಮೈಸೂರು ಬೆಂಗಳೂರಿಗೆ ಮಾತ್ರ ಇದು ಬಜೆಟ್ ಸೀಮಿತ ಆಗಿದೆ ಅಂತಕ್ಕಂಥ ಅಸಮಾಧಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇದ್ದಾವೆ ಸರ್, ಏನು ಹೇಳಿ? ಇಲ್ಲ, 100% ಇದು ನೀವು ಹೇಳಿರ್ತಕ್ಕಂಥದ್ದು ಸತ್ಯಕ್ಕೆ ಭಾಳ ಸಮೀಪವಾಗಿರ್ತಕ್ಕಂಥ ಸಂಗತಿ ಇದೆ. ಇವತ್ತು ನೋಡಿ, ಹಳೆಯ ಘೋಷಣೆಗಳನ್ನು ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅಂತ ಏನು ಹೇಳ್ತೀವಲ್ಲ, ಆ ರೀತಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಕಳಸಾ ಬಂಡೂರಿಗೆ ಅವತ್ತು ಇಟ್ಟಿದ್ದನ್ನು ಮುಂದುವರ್ಸೋರು ಅದಕ್ಕೇನು ಎಡಿಷ್ನಲ್ ಏನೂ ಮಾಡುವಂಥದ್ದು ಮಾಡಿಲ್ಲ. ಆವಾಗ ಏನು ಅಮೌಂಟ್ ಇಟ್ಟಿದ್ರೆ ಅದೇ ಅಮೌಂಟನ್ನು ಮುಂದುವರಿಸ್ತೀವಿ ಕಾಮಗಾರಿಗಳನ್ನು ಅದನ್ನೇನು ಬಜೆಟ್ನಲ್ಲಿ ಬರೆಯುವಂಥದ್ದು ಅವಶ್ಯಕತೆ ಇದ್ದಿದ್ದಿಲ್ಲ. ಅದು ಇದ್ದಿದ್ದು ಮುಂದೆ ನಡೀತಾ ಇತ್ತು. ಆದರೆ ಇವರೇನೂ ಕೂಡ ಇವತ್ತು ಯಾವುದೇ ರೀತಿಯಾದಂಥ ವಿಶೇಷ ಅನುದಾನವನ್ನು ಕೊಡುವಂಥದ್ದಾಗಲಿ, ಅಥವಾ ನೀವು ಹೊಸ ಪ್ರಾಜೆಕ್ಟ್ಗಳನ್ನು ತೆಗೆದುಕೊಳ್ಳುವಂಥದ್ದಾಗಲಿ, ಹೊಸ ರೀತಿಯಾದಂಥ ವ್ಯವಸ್ಥೆಯನ್ನು ಸೃಷ್ಟೀಕರಣ ಮಾಡುವಂಥದ್ದಾಗಲಿ, ಇದರಲ್ಲಿ ಸಂಪೂರ್ಣವಾಗಿ ಮುಖ್ಯಮಂತ್ರಿಗಳು ಫೇಲ್ಯೂರ್ ಆಗಿದ್ದಾರೆ ಇವತ್ತು. ಇದಿಷ್ಟು ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರು ಮತ್ತು ಸಿದ್ದರಾಮಯ್ಯನವರು ಮಂಡಿಸಿರ್ತಕ್ಕಂಥ ಈ ಬಜೆಟ್ ಸಂಪೂರ್ಣವಾಗಿ ಬಂಡಲ್ ಆಗಿದೆ. ಯಾಕಂದರೆ ಉತ್ತರ ಕರ್ನಾಟಕ ಭಾಗ ಇರ್ಬೋದು, ಅನೇಕ ಜಿಲ್ಲೆಗಳು ಸಾಕಷ್ಟು ಒಂದು ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ರು. ಆ ನಿರೀಕ್ಷೆಗಳೆಲ್ಲವನ್ನೂ ಹುಸಿ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.